ಇನ್ನು ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಮತದಾನದ ಹಿನ್ನೆಲೆ 14 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ನಡೆಯುತ್ತೆ ನಾಳೆ. ಹಾಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಕರ್ನಾಟಕದಲ್ಲಿ ನಾಳೆ 14 ಲೋಕಸಭಾ ಕ್ಷೇತ್ರದಲ್ಲಿ ಮೊದಲ ಹಂತದ ಮತದಾನ ಪ್ರಕ್ರಿಯೆ ಇರುತ್ತೆ. ಅದಕ್ಕೋಸ್ಕರ ಈಗ ಚುನಾವಣಾ ಆಯೋಗದಿಂದ ಸಕಲ ಸಿದ್ಧತೆ ಆಗ್ತಿದೆ. ಮತದಾನಕ್ಕೆ ಚುನಾವಣಾ ಆಯೋಗದಿಂದ ಆಗ್ತಿರುವಂತಹ ಪ್ರಿಪರೇಷನ್ಗಳು ಕೊನೆಯ ದಿನ ಇವತ್ತಿರೋದು. ಹಾಗಾಗಿ ನಾಳೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಈಗ ಸಿದ್ಧತೆ ಬಹಳ ಜೋರಾಗಿ ನಡೀತಿದೆ. ಅದೇ ರೀತಿಯಾಗಿ ನಾಳೆ ನಡೆಯಬೇಕಿದ್ದ ಸಂತೆ, ಜಾತ್ರೆ, ಉತ್ಸವ ಎಲ್ಲವನ್ನೂ ಕೂಡ ಸದ್ಯಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಯಾಕಂದ್ರೆ ಜನ ಡೈವರ್ಟ್ ಆಗಬಾರ್ದು, ಜೊತೆಗೆ ಮತ ಹಾಕುವಂತ ಕೇಂದ್ರಗಳಿಗೆ ಬರೋದಕ್ಕೆ ತೊಂದರೆ ಆಗಬಾರ್ದು ಅಂತ ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಮತದಾನದ ಪ್ರಕ್ರಿಯೆ ನಡೆಯುತ್ತೆ. ಚುನಾವಣಾ ಆಯೋಗ ಸದ್ಯಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. EVM ಮಿಷನ್ಗಳು ಕೂಡ ರೆಡಿ ಆಗಿದ್ದಾವೆ. ಜೊತೆಗೆ ಭದ್ರತೆಯ ವಿಚಾರದಲ್ಲಿರ್ಬೋದು, ಅದೇ ರೀತಿಯಾಗಿ ಸುತ್ತಮುತ್ತ ನಡೆಯುವಂಥ ಒಂದಷ್ಟು ಕಾರ್ಯಕ್ರಮಗಳು, ಸಂತೆ, ಜಾತ್ರೆ, ಉತ್ಸವಗಳು ಎಲ್ಲವನ್ನೂ ಕೂಡ ನಾಳೆಯ ದಿನ ನಡೆಯೋ ಹಾಗಿಲ್ಲ. ಎಲ್ಲೆಲ್ಲಿ ನಾಳೆ 14 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆ ಇರುತ್ತೆ, ಅಲ್ಲಿ ಸುತ್ತಮುತ್ತ ಎಲ್ಲೂ ಕೂಡ ನಾಳೆ ಯಾವುದೇ ಉತ್ಸವಗಳು ಇರೋದು ಬೇಡ ಅಂಥೇಳಿ ಈಗಾಗಲೇ ಸೂಚನೆ ನೀಡಲಾಗಿದೆ. ಅದೇ ರೀತಿಯಾಗಿ ಕೊನೆಯ ಹಂತದ ಚುನಾವಣಾ ಪ್ರಕ್ರಿಯೆಗಳನ್ನು ಚೆಕ್ ಮಾಡ್ತಿದ್ದಾರೆ. ರಾಮ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಮ್, ಈಗ ಇವತ್ತು ಕೊನೆಯ ದಿನ, ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ, ಬಹಳ ಮಹತ್ವದ ದಿನ ನಾಳೆ. ಸೊ ಯಾವ ರೀತಿಯಾದಂತಹ ಸಿದ್ಧತೆಗಳು ಆಗಿದೆ ಈಗ ಅಂತ ನಾಳೆಯ ಒಂದು ಮತದಾನ ಪ್ರಕ್ರಿಯೆಗೆ? ಅವಿನಾಶ್, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಒಟ್ಟು 18,95,000 ಜನ ಮತದಾರರಿದ್ದಾರೆ. ಹೀಗಾಗಿ 2,187 ಮತಗಟ್ಟೆಗಳನ್ನ ಸ್ಥಾಪಿಸಲಾಗಿದೆ. ಇದರಲ್ಲಿ ವಿಶೇಷವಾಗಿ 7 ದಿವ್ಯಾಂಗ ಮತಗಟ್ಟೆಗಳು, ಅಂದ್ರೆ ವಿಶೇಷ ಚೇತನರಿಗೆ ಮತವನ್ನ ಚಲಾಯಿಸಲಿಕ್ಕೆ ಅನುಕೂಲವಾಗಲಿ ಅಂತೇಳಿ ಅವ್ರಿಗೂ ಸಹ ಮತಗಟ್ಟೆಗಳನ್ನ ಸ್ಥಾಪಿಸಿದ್ದಾರೆ. 5,084 ಬ್ಯಾಲೆಟ್ ಯೂನಿಟ್ಗಳನ್ನ ಈಗಾಗಲೇ ಸಿದ್ಧಪಡಿಸಿಕೊಂಡು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಅದು ಕಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಮೈಸೂರು ಜಿಲ್ಲೆಯಾದ್ಯಂತ ಏನು ಎಲ್ಲ ಮತಗಟ್ಟೆಗಳಿವೆ ಅಲ್ಲೆಲ್ಲ ಪೊಲೀಸ್ ಬಿಗಿ ಭದ್ರತೆಯನ್ನು ಸಹ ಮಾಡಲಾಗಿದೆ. ಒಟ್ಟು ಮೈಸೂರು ನಗರದಲ್ಲೇ 968 ಮತಗಟ್ಟೆಗಳನ್ನ ಸ್ಥಾಪಿಸಲಾಗಿದೆ. 1,562 ಪೊಲೀಸರನ್ನ ಅಲ್ಲಿ ನಿಯೋಜಿಸಲಾಗಿದೆ. ಒಟ್ಟು ಎಲ್ಲ ಕಡೆಗಳಲ್ಲೂ ಸಹ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು, ಇದರಿಂದಾಗಿ ಯಾವುದೇ ರೀತಿಯಾದಂತಹ ಎಲ್ಲ ಅಗತ್ಯ ಬಂದೋಬಸ್ತನ್ನ ಮಾಡಿದ್ದಾರೆ. ಮತ್ತೆ ಪ್ರಮುಖವಾಗಿ ನಾಳೆ ನಡೀಬೇಕಾದಂತಹ ಜಾತ್ರೆಗಳಿರ್ಬೋದು ಅಥವಾ ಸಂತೆ, ಉತ್ಸವಗಳು ಇವೆಲ್ಲವನ್ನು ಸಹ ಮುಂದೂಡಬೇಕು ಅಂತೇಳಿ ಜಿಲ್ಲಾಡಳಿತ ಈಗಾಗಲೇ ನಿರ್ದೇಶನವನ್ನು ನೀಡಿದೆ. ಹೀಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಮತದಾನಕ್ಕಾಗಿ ಸಕಲ ಸಿದ್ಧತೆಗಳನ್ನು ಸಹ ಮಾಡಿಕೊಳ್ಳಲಾಗಿದೆ. ಅವಿನಾಶ್, ಧನ್ಯವಾದ ರಾಮ್.